ಎಸ್ ಈಗಾಗಲೇ ಉತ್ತರ ಕರ್ನಾಟಕದಿಂದ ಯಾಕಂದ್ರೆ ಬೆಂಗಳೂರಿನಲ್ಲಿ ಒಂದು ಕಡೆ ಸಿನಿಮಾವನ್ನ ನೋಡ್ಲೇಬೇಕು, ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅನ್ನುವಂತ ಹುಮ್ಮಸ್ ಇದೆಯಲ್ಲ ಅಭಿಮಾನಿಗಳಲ್ಲಿ ಜಾಸ್ತಿ ಇದೆ. ಉತ್ತರ ಕರ್ನಾಟಕದಿಂದ ಇಬ್ರು ಯುವಕರು ಬಂದಿದ್ದಾರೆ ಬೆಂಗಳೂರಿಗೆ, ಅದು ಕೂಡ ಇಲ್ಲಿ ಟಿಕೆಟ್ ತೆಗೆದುಕೊಂಡು ಒಂದಿಷ್ಟು ಸಿನಿಮಾವನ್ನ ನೋಡಬೇಕು, ಆ ಜೋಶನ್ನ ನೋಡಬೇಕು ಅಂತ ಮಾತಾಡ್ಸ್ತಾ ಹೋಗೋಣ. ಸೊ ಹೇಗಿದ್ದೀರಾ, ಹೇಗಿದೆ ಜೋಶ್ ಈಗ? ನಾ ಫುಲ್ ಜೋರ್ ಇದ್ದೀನ್ರಿ ಸರ. ಏನಿಲ್ರಿ ಸರ, ಇದಕ್ಕ ಜೋರ್ ಇದ್ರಲಿಂತ ಬಂದಿದ್ವಿ ಊರ್ಲಿಂತ ಅಲ್ಲಿ. ಯಾಕಂದ್ರ ನಮ್ಮೂರ್ನಾಗ್ನು ಪೂರಾ ಒಂದು ಅಂತೂ ಏನೇನೇ ಇಲ್ಲ ಸರ್, ಫುಲ್ ಟಿಕೆಟ್ ಇದು ಆಗಿದೆ. ಏನ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದೇವು. ಇದು ಬೆಂಗಳೂರು ಅಂತ ಬಂದಿದ್ದೀವಿ ಸರ್. ಇವ ರಾಯಚೂರಿ ನಮ್ ದೋಸ್ತಾನೆ, ಅದಕ್ಕೋಸ್ಕರ ನೋಡೋಣ ಬಂದಿದ್ವಿ. ಏನಾದ್ರು ಬಾಸ್ ಅಭಿಮಾನಿ ಸರ್, ಅದಕ್ಕೋಸ್ಕರ ಯಾವತ್ತಿದ್ರು ನಾ ಅವ್ರ ಹಿಂದೆ ಇದ್ದೇ ಇರ್ತೀನಿ ನಮ್ಮದು. ಎಷ್ಟು ವರ್ಷಗಳಿಂದ ದರ್ಶನ್ ಅವರ ಅಭಿಮಾನಿ ಸರ್? ನನ್ನ ಬುದ್ಧಿ ಬಂದಾಗ ಹಿಡಿದು ದರ್ಶನ ಅಣ್ಣನ ಅಭಿಮಾನಿನೇ ಸರ್ ನಾನು. ಅವ್ರು ಹೇಳೋ ಪ್ರತಿಯೊಂದು ಮಾತಾಗ್ಲಿ ಏನೇ ಆಗ್ಲಿ ಅವ್ರನ್ನ ಒಂದು ಮಾತಿದೆಯಲ್ಲ, ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡಿನಿ ಸರ್ ನಾನು. ನಾನೊಂದು ಇನ್ಸ್ಪಿರೇಷನ್, ಇಸ್ ಮೈ ಇನ್ಸ್ಪಿರೇಷನ್ ಅಂದ್ರೆ ಮುಗಿತಲ್ಲ. ಅವ್ರು ನನ್ನ ಆದರ್ಶ. ಅವ್ರು ಯಾವ ತಪ್ಪೇ ಮಾಡ್ಲಿಕ್ಕೆ ಸರಿನೇ ಮಾಡ್ಲಿ, ಅವ್ರ ನನ್ನ ಆದರ್ಶ. ಒಂಥರ ದೇವ್ರಂತ ಒಂದು ಗಾಡ್ ಲೆವೆಲ್ದಲ್ಲಿ ಇಟ್ಟಿದ್ದೀನಿ ನಾನು. ಒಂದು ಸಾರಿ ಅವರನ್ನ ಅಪ್ಕೊಂಡ್ಬಿಟ್ ಮೇಲೆ ಮುಗ್ದೇ ಹೋಯ್ತು, ಅವ್ರು ಏನೇ ಮಾಡಿದ್ರು ಕೂಡ. ತಲೆ ಮೇಲೆ ತಲೆ ಬೀಳಿ ಸರ್, ನಾನು ಮಾತ್ರ ಅವ್ರನ್ನ ಬಿಟ್ಕೊಡಲ್ಲ. ಯಾಕಂದ್ರೆ ಎಲ್ರು ಎದುರು ಹಾಕೊಂಡಿದ್ದೀನಿ ನಾನು. ಯಾಕಂದ್ರೆ ಅನ್ಕೋತಾರೆ, ಯಾಕಷ್ಟು ಅಭಿಮಾನಿ ಆಗಿಬಿಟ್ಟಿದ್ಯಾ, ಯಾಕಷ್ಟು ಅವ್ರೇನ್ ನಿನ್ ಕೊಡ್ತಾರ. ಅವ್ರು ಹೇಳೋ ಮಾತಾಗ್ಲಿ, ಒಂದು ಒಡೆ ಸಿನಿಮಾದಲ್ಲಿ ಡೈಲಾಗ್ ಅದ ಗೊತ್ತದ ರೀ ಅಲ್ಲಿಗೆ ಯಾರಿಗಾದ್ರು, ತೋಳಲ್ಲಿ ತಾಕತ್ತಿರೋರಿಗೆ ದುಡಿ, ನಮ್ದವ್ರಿಗೆ ಹೆಗಲ್ ಕೊಡು ಅಂತ ಹೇಳ್ಯಾರ್ರಿ ಬಾಸ. ಅದು ಆ ಮಾತಿಗೆ ಎಷ್ಟು ಅರ್ಥ ಮಾಡ್ಕೊಂಡು ಒಂದ್ಸತಿ ನಮ್ಮ ಮೈಂಡ್ ಸೆಟ್ ಮಾಡ್ಕೊಂಡಿವಲ್ರಿ, ನಮ್ಮ ಕರೆಕ್ಟಾಗಿ ನಮ್ಮ ಜೀವನ ಕರೆಕ್ಟಾಗಿ ಇರತ್ತೆ ಸರ್. ಎಷ್ಟು ಖುಷಿ ಇದೆ ನಾಳೆ ಒಂದು ಈ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡೋದಕ್ಕೆ, ಎಷ್ಟು ಖುಷಿ ಇದೆ. ಯಾಕಂದ್ರೆ ದೊಡ್ಡ ಸ್ಕ್ರೀನ್ ನಲ್ಲಿ ಬಾಸ್ ನೋಡೋದಕ್ಕೆ ಆಗಲ್ಲ ಸರ್, ಅದು ವರ್ಣಿಸಕ್ ಆಗಲ್ರಿ ಅದು. ಯಾಕಂದ್ರ ಯಾವ ಲೆವೆಲಿಗೆ ಐತಂದ್ರ ನಾವು ಇನ್ನು ಇವಾಗ ಇನ್ನು ಚಿಕ್ಕ ಹುಡುಗರು ಆದ್ರೂ ಒಂದು ನಮ್ಗೆ ಇನ್ನು ಸಂತೋಷ ಹೇಳ್ಕೊಳಕ್ ಆಗ್ತಿಲ್ಲ ನಮ್ಗೆ, ಆ ತರ ಆಗ್ತಿದೆ. ನಾವು ಆ ಭಯ ಪಟ್ಕೊಂಡ್ವೇ ಬಂದ್ವಿ. ರಾಯಚೂರಿಂದ ನೀವು ಭಯ ಪಟ್ಕೊಂಡೇ ಬಂದ. ನಾನು ಟ್ರೈನಾಗ ಪರಿಚಯ ಆಗಿದ್ದೀವ, ನನಗೆ ಫಸ್ಟ್ ಟ್ರೈನಾಗ ಪರಿಚಯ ಆಗಿದಾನ. ಆಮೇಲೆ ನಾವೇನ್ ಮಾಡಿದೇವ್ ಅಂದ್ರ, ಅಣ್ಣ ಹೆಂಗ್ ಟಿಕೆಟ್ ಸಿಗ್ತಾವ್ ನೋಡೋಣ, ಟಿಕೆಟ್ ಒದ್ದಾಡ್ಕೊಂಡ್ ಬಂದಿದ್ದೀವಿ ಮಗ. ದೇವ್ರ ಇದ್ದೇ ಇರ್ತಾನ, ಕೈ ಸಿಕ್ಕೇ ಸಿಗ್ತದ ಅಂಬದು ಒಂದ್ ನಂಬಿಕೆ ಇಟ್ಕೊಂಡ್ ಬಂದೀವ್ರಿ. ನೋಡೋಣ ಮುಂದೆ ಏನಾಗ್ತದೆ. ಥ್ಯಾಂಕ್ ಯು. ಎಸ್, ಅಭಿಮಾನಿಗಳು ನೋಡಿದ್ರೆ ಬಹಳ ಅದ್ಭುತವಾಗಿ ಮಾತಾಡಿದ್ರು. ನೋಡಿ, ರಾಯಚೂರಿಂದ ಗುಲ್ಬರ್ಗಾದಿಂದ ಬಂದಿದ್ದೀನಿ, ಒಂದ್ ಕಡೆ ಸಿನಿಮಾವನ್ನ ನೋಡ್ಲೇಬೇಕಾಗಿರುವಂಥದ್ದು ಅಭಿಮಾನ ಅನ್ನುವಂಥದ್ದು. ಹಾಗೆ ಒಂದು ಸಾರಿ ಅಭಿಮಾನ ಹುಟ್ಟಿದ್ರೆ ಸಾಕು, ಯಾರ ಮೇಲೆ ಆದ್ರೂ ಕೂಡ. ಅದರಲ್ಲೂ ಕೂಡ ದರ್ಶನ್ ಅಭಿಮಾನಿಗಳು ಅಂತಂದ್ರೆ ಸಿಕ್ಕಾಪಟ್ಟೆ ಲಾಯಲ್. ಒಂದು ಸಾರಿ ದರ್ಶನ್ ಅವ್ರನ್ನ ನಂಬಿದ್ರೆ ಅವ್ರು ಏನೇ ಆದ್ರೂ ಕೂಡ, ಏನೇ ಮಾಡಿದ್ರು ಕೂಡ ದರ್ಶನ್ ಅವ್ರನ್ನ ಎಲ್ಲೂ ಕೂಡ ಬಿಟ್ಟು ಕೊಡುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಕ್ಯಾಮರಾ ಪರ್ಸನ್ ರಿಯಾಜ್ ಜೊತೆ ನಾನು ಸಿರಾಜ್ ವಾಲಿಕರ್, ರಬಲ್ ಟಿವಿ, ಬೆಂಗಳೂರು.